ಮಹಿಮೆಯುಳ್ಳ ಪ್ರಭು ಯೇಸುವಿನ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಪಸ್ಕ ಹಬ್ಬದ ಆಚರಣೆಯ ವಿಷಯದಲ್ಲಿ ದೀರ್ಘವಾಗಿ ನೋಡಿಕೊಂಡೆವು. ಅದರಲ್ಲಿ ಕುಟುಂಬದ ಅನ್ಯೋನ್ಯತೆಗೆ ದೇವರು ಬಹು ಪ್ರಾಮುಖ್ಯತೆಯನ್ನು ನೀಡುತ್ತಾನೆ ಎಂಬುದನ್ನು ತಿಳಿದುಕೊಂಡೆವು. ಪಸ್ಕ ಹಬ್ಬಕ್ಕಾಗಿ 1 ವರ್ಷದ ಪೂರ್ಣಾಂಗವಾದ ಗಂಡು ಕುರಿಮರಿಯನ್ನು ಕೊಯ್ಯಬೇಕು. ಅದರ ರಕ್ತವನ್ನು ಮನೆ ಬಾಗಿಲಿನ ನಿಲುವು ಪಟ್ಟಿಗಳಿಗೆ ಹಚ್ಚಬೇಕು. ಅದರ ಮಾಂಸವನ್ನು ಆ ರಾತ್ರಿಯೇ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳು ಹಾಗೂ ಕಹಿಯಾದ ಪಲ್ಯಗಳ ಜೊತೆಯಲ್ಲಿ ಊಟ ಮಾಡಬೇಕು. ನಡುವನ್ನು ಕಟ್ಟಿಕೊಂಡು ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಊಟ ಮಾಡಬೇಕು. ಇದು ಯೇಸುವು ಶಿಲುಬೆಯ ಮೇಲೆ ನಿಜವಾದ ಪಸ್ಕದ ಕುರಿಮರಿಯಾಗಿ ಅರ್ಪಿತವಾಗುವ ಮುನ್ನ ನಡೆಯುತ್ತಿದ್ದ ಕ್ರಮವಾಗಿದೆ. ಆದರೆ ಆತನು ಅದನ್ನು ನಮಗೆ ವಿಭಿನ್ನವಾಗಿ ಸ್ಥಾಪಿಸಿಕೊಟ್ಟಿದ್ದಾನೆ. ನಾವು ಪಸ್ಕ ಹಬ್ಬವನ್ನು ಕರ್ತನ ಶಿಲುಬೆಯ ಯಜ್ಞವನ್ನು ನೆನಪು ಮಾಡಿಕೊಳ್ಳುವುದಕ್ಕಾಗಿ ಮಾಡುತ್ತೇವೆ. ದೇವರು ನೇಮಿಸಿದ ಕುರಿಮರಿಯು ನಮಗೆ ಹೇಳುವುದನ್ನು ಈಗ ಕೇಳೋಣ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದು ನಾವು ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯದ 29ನೇ ವಚನದಿಂದ 13ನೇ ಅಧ್ಯಾಯದ ಪ್ರಾರಂಭದ 3 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಅದ್ಭುತ ಸ್ವರೂಪನಾದಂಥ ದೇವರು ತನ್ನ ಆತ್ಮನ ಸಹಾಯದಿಂದ ನಮ್ಮನ್ನು ಇಂದಿನ ಅಧ್ಯಯನದಲ್ಲಿ ನಮ್ಮನ್ನು ಮುಂದುವರಿಸಲಿ ಎಂಬ ಪ್ರಾರ್ಥನಾ ಮನೋಭಾವದೊಂದಿಗೆ ನಾವು ಮುಂದೆ ಸಾಗೋಣ. ಕರ್ತನಲ್ಲಿ ಪ್ರಿಯರೇ, ಇದು ಕೊನೆಯ ದಂಡನೆ ಹಾಗೂ ಐಗುಪ್ತ ದೇಶಕ್ಕೆ ಬರತಕ್ಕ ಕೊನೆಯ ಬಾಧೆಯಾಗಿದೆ. ದೇವರು ತನ್ನ ಜನರನ್ನು ಇದಕ್ಕಾಗಿ ತಯಾರು ಮಾಡಿದ್ದಾನೆ. ಹಿಂದಿನ 3 ಬಾಧೆಗಳಿಂದ ಗೋಷೆನ್ ಸೀಮೆ ತಪ್ಪಿಸಿಕೊಂಡಿತ್ತು. ಆದರೆ ನಿಲುವು ಪಟ್ಟಿಗಳ ಮೇಲೆ ರಕ್ತದ ಗುರುತು ಇಲ್ಲದಿದ್ದರೆ ಈ ಬಾಧೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ನೋಡಿರಿ, ಯಾವ ಐಗುಪ್ತನಾದರೂ ಇಸ್ರಾಯೇಲರಂತೆ ದೇವರ ಮೇಲಣ ನಂಬಿಕೆಯಿಂದ ಬಾಗಲಿನ ನಿಲುವು ಪಟ್ಟಿಯ ಮೇಲೆ ರಕ್ತ ಹಚ್ಚಿದ್ದಾದರೆ ಅಂಥವರ ಮನೆಯಲ್ಲಿನ ಚೊಚ್ಚಲ ಸಂತಾನವನ್ನು ಸಂಹಾರಕ ದೂತನು ಕೊಲ್ಲುತ್ತಿರಲಿಲ್ಲ. ಪ್ರಿಯರೇ, ಮುಂದೊಂದು ದಿನ ಅನೇಕರಿಗೆ ಒಂದು ಆಶ್ಚರ್ಯ ಕಾದಿರುತ್ತದೆ. ಅದು ಏನೆಂದರೆ, ಅವರು ಯಾವ ಸಭೆಗೆ ಸೇರಿದವರೆಂದು ಯೇಸು ಕ್ರಿಸ್ತನು ಕೇಳದೇ ಇರುವುದಾಗಿರುತ್ತದೆ. ನೋಡಿರಿ, ನಾವು ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನೆಂದು ನಂಬಿಕೆಯಿಂದ ಅಂಗೀಕರಿಸುವುದಾದರೆ ದೇವರ ಪರಿಶುದ್ಧಾತ್ಮನು ನಮ್ಮನ್ನು ವಿಶ್ವಾಸಿಗಳ ಕೂಟದಲ್ಲಿ ದೀಕ್ಷಾಸ್ನಾನದ ಮೂಲಕ ಸೇರಿಸುತ್ತಾನೆ. ಆಗ ನಾವು ನಿಜವಾದ ಸಭೆಯ ಸದಸ್ಯರಾಗುತ್ತೇವೆ. ನಮ್ಮ ಇಂದಿನ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 29 ಹಾಗೂ 30ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅರ್ಧರಾತ್ರಿಯಲ್ಲಿ ಯೆಹೋವನು ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲು ಮಗನು ಮೊದಲುಗೊಂಡು ಸೆರೆಯಲ್ಲಿದ್ದ ಬಂದೀವಾನನ ಚೊಚ್ಚಲು ಮಗನವರೆಗೂ ಐಗುಪ್ತ ದೇಶದಲ್ಲಿದ್ದ ಎಲ್ಲಾ ಚೊಚ್ಚಲು ಮಕ್ಕಳನ್ನು, ಪಶುಗಳ ಚೊಚ್ಚಲು ಮರಿಗಳನ್ನು ಸಂಹಾರ ಮಾಡಿದನು. ಆ ರಾತ್ರಿಯಲ್ಲಿ ಫರೋಹನು ಅವನ ಪರಿವಾರದವರು ಐಗುಪ್ತರೆಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆ ಒಂದೂ ಇರಲಿಲ್ಲವಾದದರಿಂದ ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ನನ್ನ ಆತ್ಮೀಯ ಬಂಧುಗಳೇ, ಈ ಕೊನೆ ದಂಡನೆಯಿಂದಾಗಿ ಪ್ರತಿ ಮನೆಯಲ್ಲಿನ ಚೊಚ್ಚಲ ಮಗನು ಸಾಯುವಂತಾಯಿತು. ಈ ತನಕ ದೇವರು ಮಾನವ ಜೀವದ ಮೇಲೆ ಕೈ ಹಾಕಿರಲಿಲ್ಲ. ಈಗ ಆತನು ಹಾಗೆ ಮಾಡುತ್ತಾನೆ. ಅದಕ್ಕಾಗಿ ದೇವರು ಕೊಲೆಗಾರನೆಂದು ಹೇಳಬೇಡಿರಿ. ಯೆಹೋವನೇ ಕೊಡುತ್ತಾನೆ, ಯೆಹೋವನೇ ತೆಗೆದುಕೊಳ್ಳುತ್ತಾನೆ. ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಜೀವವನ್ನು ಸೃಷ್ಟಿಸಿದಾತನಿಗೆ ಅದನ್ನು ತೆಗೆದುಕೊಳ್ಳುವ ಹಕ್ಕೂ ಇರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 31 ಹಾಗೂ 32ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಫರೋಹನು ಆ ರಾತ್ರಿಯಲ್ಲೇ ಮೋಶೆ ಆರೋನರನ್ನು ಕರೆಸಿ, ನೀವು ಇಸ್ರಾಯೇಲರೆಲ್ಲರೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ. ನೀವು ಕೇಳಿಕೊಂಡ ಮೇರೆಗೆ ಯೆಹೋವನನ್ನು ಆರಾಧಿಸಿರಿ. ನೀವು ಕೇಳಿಕೊಂಡಂತೆ ನಿಮ್ಮ ಕುರಿ ದನಗಳನ್ನು
ತೆಗೆದುಕೊಂಡು ಹೋಗಬಹುದು. ಅದಲ್ಲದೆ ನನ್ನ ಹಿತಕ್ಕಾಗಿಯೂ ಪ್ರಾರ್ಥಿಸಿರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಫರೋಹನ್ನು ಕೊನೆಗೂ ಸೋಲಬೇಕಾಯಿತು. ನೋಡಿರಿ, ಈ ತನಕವೂ ಅವನು ಮೋಶೆ ಕೇಳಿದಂಥವುಗಳಿಗೆ ಒಪ್ಪಿಕೊಳ್ಳಲು ಹಿಂತೆಗೆದನು. ಆದರೆ ಈ ಬಾಧೆಯು ಅವನ ಮಗನನ್ನೂ ಕೂಡ ಕೊಂದಿತು. ದೇವರು ಆರಂಭದಲ್ಲೇ ಐಗುಪ್ತರ ಚೊಚ್ಚಲು ಮಕ್ಕಳನ್ನು ಮುಟ್ಟಿರಲಿಲ್ಲ. ಅವನು ಫರೋಹನನೊಂದಿಗಿನ ವಿವಾದವನ್ನು ಆರೋನನ ಕೋಲನ್ನು ಮೊಸಳೆಯಾಗಿ ಪರಿವರ್ತಿಸುವುದರ ಮೂಲಕ ಪ್ರಾರಂಭಿಸಿದನು. ನೋಡಿರಿ, ಫರೋಹನು ಆಗಲೇ ದೇವರನ್ನು ನಂಬಿರುತ್ತಿದ್ದರೆ ಇಸ್ರಾಯೇಲರು ಆ ದೇಶವನ್ನು ಬಿಟ್ಟು ಹೋಗಿರುತ್ತಿದ್ದರು. ಆಗ ದೇವರು ಮುಂದಣ ಬಾಧೆಗಳನ್ನು ಕಳುಹಿಸುತ್ತಿರಲಿಲ್ಲ. ಆದ್ದರಿಂದ ಪ್ರಿಯರೇ, ನಾವು ದೇವರನ್ನೂ ದೂರಲು ಸಾಧ್ಯವಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 33ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಐಗುಪ್ತ್ಯರು ನಾವೆಲ್ಲರೂ ಸಾಯುತ್ತೇವಲ್ಲ ಅಂದುಕೊಂಡು ಇಸ್ರಾಯೇಲರನ್ನು ತಮ್ಮ ದೇಶದಿಂದ ತ್ವರೆಯಾಗಿ ಕಳುಹಿಸಿಬಿಡುವುದಕ್ಕೆ ಅಪೇಕ್ಷೆಪಟ್ಟು ಅವರನ್ನು ಬಲಾತ್ಕರಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಈ ದಂಡನೆ ಎಲ್ಲಿ ಕೊನೆಗೊಳ್ಳುತ್ತದೆಂದು ಐಗುಪ್ತರಿಗೆ ತಿಳಿಯಲಿಲ್ಲ. ದೇವರು ಈಗ ತಮ್ಮ ಚೊಚ್ಚಲ ಮಕ್ಕಳನ್ನು ಸಂಹರಿಸಿದನು. ಆದರೆ ಮುಂದಕ್ಕೆ ಆತನು ಏನು ಮಾಡಬಹುದು? ಒಂದು ವೇಳೆ ಆತನು ನಮ್ಮನ್ನೆಲ್ಲ ಸಂಹರಿಸಬಹುದೆಂದು ಭಯಪಟ್ಟರು. ಆದ್ದರಿಂದ ಐಗುಪ್ತರು ಫರೋಹನ್ನು ತಮ್ಮ ಪ್ರಾಣಗಳ ಮೇಲಣ ಭಯದಿಂದ ಇಸ್ರಾಯೇಲರನ್ನು ತಮ್ಮ ದೇಶವನ್ನು ಬಿಟ್ಟು ಹೋಗುವಂತೆ ತ್ವರೆಪಡಿಸಿದರು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 34 ಹಾಗೂ 35ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆದದರಿಂದ ಆ ಜನರು ತಮ್ಮ ಹಿಟ್ಟಿಗೆ ಹುಳಿ ಹಾಕುವುದಕ್ಕಿಂತ ಮೊದಲೇ ನಾದುವ ಕೊಣವಿಗೆಗಳಲ್ಲಿ ಇದ್ದ ಕಣಕದ ಮುದ್ದೆಯನ್ನು ಗಂಟು ಕಟ್ಟಿ ಹೆಗಲಿನ ಮೇಲೆ ಹಾಕಿಕೊಂಡು ಹೊರಟು ಹೋದರು. ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಐಗುಪ್ತರಲ್ಲಿ ಇಸ್ರಾಯೇಲರ ಕಡೆಗೆ ದಯೆಯನ್ನು ಹುಟ್ಟಿಸಿದನು. ಆದ್ದರಿಂದ ಅವರು ಐಗುಪ್ತರನ್ನು ಕೇಳಿಕೊಂಡಾಗ ಅವರು ಕೇಳಿದ್ದನ್ನೆಲ್ಲ ಐಗುಪ್ತರು ಕೊಟ್ಟುಬಿಟ್ಟರು. ನೋಡಿರಿ, ಐಗುಪ್ತದಲ್ಲಿ ಇಸ್ರಾಯೇಲರು ಮಾಡಿದ ಸಂಬಳವಿಲ್ಲದ ಗುಲಾಮತನದ ಸಂಬಳವನ್ನೆಲ್ಲ ದೇವರು ಹೀಗೆ ಅವರಿಗೆ ಕೊಡ ಮಾಡಿದನು. ಐಗುಪ್ತರು ಇಸ್ರಾಯೇಲರಿಗೆ ಕೊಡತಕ್ಕದ್ದು ತುಂಬಾ ಇದ್ದದರಿಂದ ಇಸ್ರಾಯೇಲರು ಐಗುಪ್ತರ ಸಂಪತ್ತುಗಳೊಂದಿಗೆ ದೇಶವನ್ನು ಬಿಟ್ಟರು. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 37ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇಸ್ರಾಯೇಲರು ರಮ್ಸೇಸ್ ಪಟ್ಟಣದಿಂದ ಹೊರಟು ಸುಕ್ಕೋತಿಗೆ ಬಂದರು. ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲ್ಬಲವೇ ಸುಮಾರು 6 ಲಕ್ಷ ಗಂಡಸರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಐಗುಪ್ತದಿಂದ ಹೊರಕ್ಕೆ ಬಂದ ಇಸ್ರಾಯೇಲರು 10 ಲಕ್ಷಕ್ಕಿಂತಲೂ ಹೆಚ್ಚು ಇದ್ದಿರಬಹುದು. ಒಂದು ವೇಳೆ 20 ಲಕ್ಷದಷ್ಟೂ ಸಹ ಇದ್ದಿರಬಹುದು. ಪ್ರಿಯರೇ, ಇನ್ನೊಂದು ಆಸಕ್ತಿಕರವಾದಂಥ ವಿಚಾರವು ಮುಂದಿನ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ. ದಯಮಾಡಿ ಈಗ ನೀವು ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 38ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರೊಂದಿಗೆ ಬಹುಮಂದಿ ಅನ್ಯರು ಹೊರಟು ಹೋದರು, ಕುರಿ ದನ ಮೊದಲಾದ ಪಶುಗಳು ಬಹಳವಾಗಿದ್ದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಐಗುಪ್ತವನ್ನು ಬಿಟ್ಟು ಹೊರಟ ಇಸ್ರಾಯೇಲರಲ್ಲದೆ ಅನೇಕ ಅನ್ಯ ಜನರೂ ಸಹ ಅವರ ಜೊತೆಗೆ ಹೊರಟು ಹೋದರು. ಮುಂದೆ ಇವರು ಇಸ್ರಾಯೇಲರಲ್ಲಿ ಕೆಲವು ಸಮಸ್ಯೆಗಳಿಗೆ ಕಾರಣರಾದರು. ಅರಣ್ಯಕಾಂಡ ಪುಸ್ತಕದಲ್ಲಿ ಇದರಿಂದಲೂ ಮಿಶ್ರ ಜನಾಂಗದವರಿಂದಲೂ ಉಂಟಾದ ತೊಂದರೆಗಳ ಕುರಿತಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಿಜವಾಗಿ ನೋಡಿದರೆ ಇವರು ಮಿಶ್ರ ಜನಾಂಗದವರಾಗಿದ್ದರು. ಒಬ್ಬ ಐಗುಪ್ತನು ಇಬ್ರಿಯ ಸ್ತ್ರೀಯನ್ನು ವಿವಾಹವಾಗಿ, ಇಲ್ಲವೇ ಒಬ್ಬ ಇಬ್ರಿಯನು ಐಗುಪ್ತ ಸ್ತ್ರೀಯನ್ನು ವಿವಾಹವಾಗಿರಬಹುದು. ಇಂತಹ ಸಂಬಂಧದಿಂದ ಹುಟ್ಟಿದವರು ಈಗ ಒಂದು ತೀರ್ಮಾನಕ್ಕೆ ಬರಬೇಕಾಗಿತ್ತು. ಅದೇನೆಂದರೆ ಇಸ್ರಾಯೇಲರಂತೆ ದೇಶವನ್ನು ಬಿಟ್ಟು ಹೋಗುವುದೋ ಅಥವಾ ಇಲ್ಲೇ ಉಳಿಕೊಳ್ಳುವುದೋ ಎಂಬುದಾಗಿ. ಹೀಗೆ ಅನೇಕರು ಇಸ್ರಾಯೇಲರೊಂದಿಗೆ ಹೊರಟು ಹೋದರು, ಅನೇಕರು ಹಿಂದೆಯೇ ಉಳಿಕೊಂಡರು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಹೀಗೆ ಹೊರಟವರು ತಾವು ತಪ್ಪು ಮಾಡಿದೆವೋ ಎಂದು
ಆಗಾಗ ಆಶ್ಚರ್ಯಪಡುತ್ತಿದ್ದರು. ದಾರಿಯಲ್ಲಿ ಕಷ್ಟ ಬಂದಾಗ ಗುಣಗುಟ್ಟಿದವರಲ್ಲಿ ಇವರೇ ಮೊದಲಿಗರಾಗಿದ್ದರು. ನೋಡಿರಿ ಪ್ರಿಯರೇ, ಅವರು ನಿಜ ಅರ್ಥದಲ್ಲಿ ಇಸ್ರಾಯೇಲರಾಗಿರಲಿಲ್ಲ. ಈ ದಿನಗಳಲ್ಲಿ ಪ್ರಿಯರೇ, ಇಸ್ರಾಯೇಲಿನ ದೊಡ್ಡ ಸಮಸ್ಯೆ ಇಂತಹ ಮಿಶ್ರ ಜನಾಂಗದವರದೇ ಆಗಿದೆ. ಹೆತ್ತವರಲ್ಲಿ ಒಬ್ಬನು ಅನ್ಯಜನವಾಗಿರುವುದು. ಹಾಗಾದರೆ ಅವರು ನಿಜವಾಗಿಯೂ ಇಸ್ರಾಯೇಲ್ಯರೋ? ಹಾಗೆಯೇ ಪ್ರಿಯರೇ, ಈ ದಿನಮಾನಗಳಲ್ಲಿಯೂ ಸಹ ಸಭೆಗಳನ್ನು ಸೇರುವವರಲ್ಲಿಯೂ ನಿಜವಾಗಿಯೂ ರಕ್ಷಣೆ ಹೊಂದದವರ ಸಮಸ್ಯೆ ಹೀಗೆಯೇ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ಸಭೆಯಲ್ಲಿ ಗಲಭೆ ಮತ್ತು ಜಗಳವನ್ನು ಹುಟ್ಟಿಸುವವರಾರೂ ದೇವರ ಮಕ್ಕಳೇ ಅಲ್ಲವೆಂದು ನನ್ನ ಭಾವನೆ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 39ರಿಂದ 42 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅವರು ಐಗುಪ್ತ ದೇಶದಿಂದ ಹೊರಡಿಸಲ್ಪಟ್ಟು ಸ್ವಲ್ಪವಾದರೂ ಸಮಯ ಸಿಕ್ಕದೇ ಹೋದದರಿಂದ ಕಣಕದಲ್ಲಿ ಹುಳಿಯನ್ನು ಕಲಸಿದ್ದಿಲ್ಲ ಮತ್ತು ಬೇರೆ ಯಾವ ಆಹಾರವನ್ನು ಸಿದ್ಧಪಡಿಸಿಕೊಂಡಿರಲಿಲ್ಲ. ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದದ್ದು 430 ವರ್ಷ. 430 ವರುಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಯೆಹೋವನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. ಯೆಹೋವನು ಆ ರಾತ್ರಿಯಲ್ಲಿಯೇ ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದರಿಂದ ಅವರು ಈ ರಾತ್ರಿಯಲ್ಲಿ ಆತನ ಘನಕ್ಕಾಗಿ ಜಾಗರಣೆಯನ್ನು ಮಾಡಬೇಕು. ಇಸ್ರಾಯೇಲರೆಲ್ಲರೂ ತಲತಲಾಂತರಕ್ಕೂ ಯೆಹೋವನಿಗೆ ಈ ಜಾಗರಣೆಯನ್ನು ಮಾಡಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪಸ್ಕ ಹಬ್ಬದ ಆಚರಣೆಯು ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿದ ದಿನದಿಂದ ಆರಂಭಗೊಂಡಿತು. ರಾಜನು ಬಂದು 1000 ವರ್ಷಗಳ ಆಳ್ವಿಕೆಯನ್ನು ಸ್ಥಾಪಿಸುವವರೆಗೂ ದೇವರು ತಮಗಾಗಿ ಮಾಡಿದ್ದನ್ನು ಅವರು ಮರೆಯದೆ ಇದನ್ನು ಆಚರಿಸುತ್ತಿರಬೇಕು. ಆದರೆ ಇವರು ಇದನ್ನು ಬಹುಬೇಗ ಮರೆತುಬಿಟ್ಟರು. ಮುಂದಿನ ವಾಕ್ಯ ಭಾಗದಲ್ಲಿ ನಾವು ಇದನ್ನು ನೋಡಲಿದ್ದೇವೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 47 ಹಾಗೂ 48ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇಸ್ರಾಯೇಲರೆಲ್ಲರೂ ಈ ಹಬ್ಬವನ್ನು ಆಚರಿಸಬೇಕು. ನಿಮ್ಮ ಬಳಿಯಲ್ಲಿ ವಾಸವಾಗಿರುವ ಪರದೇಶದವನು ಯೆಹೋವನಿಗೆ ಈ ಪಸ್ಕ ಹಬ್ಬವನ್ನು ಆಚರಿಸಬೇಕೆಂದು ಅಪೇಕ್ಷಿಸಿದರೆ ಅವನೂ ಅವನಿಗೆ ಸೇರಿರುವ ಗಂಡಸರೆಲ್ಲರೂ ಸುನ್ನತಿ ಮಾಡಿಸಿಕೊಳ್ಳಬೇಕು. ತರುವಾಯ ಅವನು ಹತ್ತಿರ ಬಂದು ಈ ಹಬ್ಬವನ್ನು ಆಚರಿಸಬಹುದು. ಅಂಥವನು ಸ್ವದೇಶದವನಂತೆಯೇ ಇರುವನು. ಆದರೆ ಸುನ್ನತಿ ಮಾಡಿಸಿಕೊಳ್ಳದವನು ಆ ಭೋಜನವನ್ನು ಮಾಡಲೇಕೂಡದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದಯಮಾಡಿ ಗಮನಿಸಿರಿ. ದೇವ ಜನರೊಂದಿಗೆ ನಂಬಿಕೆಯಲ್ಲಿ ಒಂದಾಗಿರುವವರು ಮಾತ್ರವೇ ಈ ಆಚರಣೆಯಲ್ಲಿ ಸೇರಬಹುದಾಗಿತ್ತು. ಒಂದು ವೇಳೆ ಪ್ರಿಯರೇ, ಅನ್ಯನೊಬ್ಬನು ಇಸ್ರಾಯೇಲ್ಯರ ನಂಬಿಕೆಯಲ್ಲಿ ಸೇರಬೇಕೆಂದಿದ್ದರೆ ಅವನು ಅವನಿಗೆ ಸೇರಿರುವ ಗಂಡಸರೆಲ್ಲರೂ ಸುನ್ನತಿ ಮಾಡಿಸಿಕೊಳ್ಳುವುದರ ಮೂಲಕ ಅವನು ಸೇರಿಕೊಳ್ಳಬಹುದಿತ್ತು. ಹಾಗೆಯೇ ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 49ರಿಂದ 51 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಸ್ವದೇಶದವನಿಗೂ ನಿಮ್ಮಲ್ಲಿ ವಾಸವಾಗಿರುವ ಪರದೇಶದವನಿಗೂ ಒಂದೇ ವಿಧಿ ಇರಬೇಕು ಅಂದನು. ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ ಮೇರೆಗೆ ಇಸ್ರಾಯೇಲರೆಲ್ಲರೂ ಮಾಡಿದರು. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲರನ್ನು ಸೈನ್ಯವಾಗಿ ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟು ಕೆಂಪು ಸಮುದ್ರವನ್ನು ದಾಟಿ ಅರಣ್ಯ ಪ್ರಯಾಣದಲ್ಲಿ ಮುಂದುವರಿಯುವಾಗ ಅವರ ಅನುಭವಗಳೊಂದಿಗೆ ನಮ್ಮ ಕ್ರಿಸ್ತೀಯ ಜೀವಿತದ ಅನುಭವಗಳನ್ನು ಹೋಲಿಸಿಕೊಂಡು ನಾವು ಪಾಠ ಕಲಿಯಬಹುದು. ಇಲ್ಲಿಗೆ ಪ್ರಿಯರೇ, ವಿಮೋಚನಕಾಂಡ ಪುಸ್ತಕದ 12ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೆ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿದನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈಗ ನಾವು ವಿಮೋಚನಕಾಂಡ ಪುಸ್ತಕದ 13ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ.
ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಮೋಚನಕಾಂಡ ಪುಸ್ತಕದ 13ನೇ ಅಧ್ಯಾಯದ ಪ್ರಾಮುಖ್ಯ ಪ್ರಸ್ತಾಪವು ಇಸ್ರಾಯೇಲರ ಚೊಚ್ಚಲ ಮಕ್ಕಳನ್ನು ದೇವರಿಗೆ ಸಮರ್ಪಿಸಬೇಕಾದದ್ದು ದೈವಿಕ ಮಾರ್ಗದರ್ಶನದಂತೆ ಏತಾಮಿಗೆ ಪ್ರಯಾಣ ಎಂಬುದಾಗಿರುತ್ತದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 13ನೇ ಅಧ್ಯಾಯ ಪ್ರಾರಂಭದ 3 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಮೋಶೆಗೆ, ಇಸ್ರಾಯೇಲರು ತಮ್ಮೊಳಗಾಗಲಿ ತಮ್ಮ ಪಶುಗಳೊಳಗಾಗಲಿ ಪ್ರಥಮ ಗರ್ಭವನ್ನು, ಅಂದರೆ ಚೊಚ್ಚಲಾಗಿ ಹುಟ್ಟಿದ್ದೆಲ್ಲವನ್ನು ನನಗೆ ಮೀಸಲಾಗಿಡಬೇಕು, ಅದು ನನ್ನದೇ ಎಂದು ಹೇಳಿದನು. ಮೋಶೆ ಇಸ್ರಾಯೇಲರಿಗೆ, ನೀವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ಬಿಡುಗಡೆಯಾದ ಈ ದಿನವನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ಯೆಹೋವನು ತನ್ನ ಭುಜಬಲದಿಂದ ನಿಮ್ಮನ್ನು ಆ ಸ್ಥಳದಿಂದ ಬಿಡಿಸಿದನಲ್ಲ, ಈ ದಿನದಲ್ಲಿ ನೀವು ಹುಳಿ ಬೆರೆತದ್ದನ್ನು ತಿನ್ನಕೂಡದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಐಗುಪ್ತದಲ್ಲಿನ ಚೊಚ್ಚಲಾದದ್ದೆಲ್ಲವೂ ಸತ್ತು ಹೋಯಿತು. ನೋಡಿರಿ, ಐಗುಪ್ತರ ದೇವತೆಗಳು ಚೊಚ್ಚಲಾದದ್ದೆಲ್ಲವೂ ತಮ್ಮದೆಂದು ಹೇಳಿಕೊಳ್ಳುತ್ತಿದ್ದವು. ಆದರೆ ಈಗ ದೇವರು ಇಸ್ರಾಯೇಲರ ಚೊಚ್ಚಲಾದದ್ದೆಲ್ಲವೂ ತನ್ನದೆಂದು ಹೇಳುತ್ತಾನೆ. ಈ ದಿನಗಳಲ್ಲಿ ವಿಶ್ವಾಸಿಗಳೆಲ್ಲರ ಪ್ರಥಮವಾದದ್ದನ್ನು ದೇವರು ತನ್ನದೆಂದು ಹೇಳುತ್ತಾನೆ. ಆದರೆ ಅನೇಕರು ದೇವರಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡುವುದಿಲ್ಲ. ನೋಡಿರಿ, ದೇವರು ನಮ್ಮಿಂದ ಅತ್ಯಂತ ಉತ್ತಮವಾದದ್ದನ್ನು ಕೇಳುತ್ತಾನೆ. ಆತನಿಗೆ ಮೊದಲನೆಯದೆಲ್ಲವೂ ಸಲ್ಲತಕ್ಕದ್ದು. ಆತನು ನಮ್ಮ ಜೀವಿತದ ಪ್ರಥಮ ಸ್ಥಾನವನ್ನು ಅಪೇಕ್ಷಿಸಿದರೂ ಅನೇಕ ವಿಶ್ವಾಸಿಗಳು ಆತನಿಗೆ ಕೊನೆಯ ಸ್ಥಾನವನ್ನು ನೀಡುತ್ತಾರೆ. ಇದು ಎಂಥ ದುಃಖಕರವಾದಂಥ ಸಂಗತಿಯಲ್ಲವೇ ಪ್ರಿಯರೇ? ಇದರಿಂದ ಸಮಸ್ಯೆಗಳು ಹುಟ್ಟುತ್ತವೆ. ನೋಡಿರಿ, ನಮ್ಮ ಸಮಯದ ಹೆಚ್ಚಿನ ಭಾಗವನ್ನು ನಾವು ನಮ್ಮ ಸ್ವಂತ ಕೆಲಸಗಳಿಗೂ ಮನೋರಂಜನೆಗೂ ಉಪಯೋಗಿಸುತ್ತೇವೆ. ಒಂದು ವೇಳೆ ಕಡೆಗೆ ಸಮಯ ಉಳಿದರೆ ಮಾತ್ರ ದೇವರ ಸೇವೆಗೆ ತೊಡಗುತ್ತೇವೆ. ಅಷ್ಟೇ ಅಲ್ಲದೆ ನಮ್ಮ ಸಂಬಳದಲ್ಲಿ ನಮ್ಮೆಲ್ಲ ಅವಶ್ಯಕತೆಗಳಿಗೆ ವ್ಯಯ ಮಾಡಿ ಉಳಿದರೆ ಮಾತ್ರ ದೇವರಿಗೆ ಕೊಡುತ್ತೇವೆ. ದಯಮಾಡಿ ಆಲೋಚಿಸಿ ನೋಡಿರಿ ಪ್ರಿಯರೇ. ಇಸ್ರಾಯೇಲರು ಅನೇಕ ವರ್ಷಗಳಿಂದಲೂ ಗುಲಾಮರಾಗಿ ಕೆಲಸ ಮಾಡಿದ್ದ ಐಗುಪ್ತ ದೇಶದಿಂದ ಈಗಷ್ಟೇ ಹೊರಬಂದಿದ್ದಾರೆ. ಕೂಡಲೇ ದೇವರು ಅವರಿಂದ ಚೊಚ್ಚಲ ಮಕ್ಕಳನ್ನು ಕೇಳಿಕೊಳ್ಳುತ್ತಿದ್ದಾನೆ. ಹಾಗೆಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೂ ಸಹ ನಮಗೂ ಅದನ್ನೇ ಮಾಡುತ್ತಾನೆ. ಆತನು ನಮ್ಮನ್ನು ಪಾಪದ ಬಂಧನದಿಂದ ಬಿಡಿಸಿ ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುತ್ತಾನೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮನ್ನು ನಾವು ಆತನಿಗೆ ಕೊಡಬೇಕೆಂದು ಕರ್ತನು ಬಯಸುತ್ತಾನೆ. ಹಾಗಾದರೆ ನಾವು ನಿಜವಾಗಿಯೂ ಸ್ವತಂತ್ರರಾಗಿರುವೆವೋ? ನೋಡಿರಿ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೇವೆ. ಆ ಕ್ರಯವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ರಕ್ತವಾಗಿದೆ. ನೋಡಿರಿ, ನಾವು ನಮ್ಮನ್ನೇ ಆತನಿಗೆ ಸಮರ್ಪಿಸಿಕೊಂಡು ಆತನನ್ನು ಮೊದಲನೇ ಸ್ಥಾನದಲ್ಲಿ ಇಡುವಾಗ ನಾವು ಆಶೀರ್ವದಿಸಲ್ಪಡುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದುವರೆದು ನಾವು 5ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣವಾಗಿ ಹೇಳಿದಂತೆ ನಿಮ್ಮನ್ನು ಹಾಲು ಜೇನು ಹರಿಯುವ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಹಿವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ಕರೆತಂದು ಅದನ್ನು ನಿಮಗೆ ಕೊಟ್ಟಾಗ ನೀವು ಈ ತಿಂಗಳಲ್ಲಿ ಈ ಆಚಾರವನ್ನು ನಡೆಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವನ್ನು ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದರೆ ಇಸ್ರಾಯೇಲರು ಪಸ್ಕ ಹಬ್ಬವನ್ನು, ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಆಚರಿಸಬೇಕಾಗಿತ್ತು ಎಂಬುದಾಗಿ. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 13ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: 7 ದಿವಸ ನೀವು ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. 7ನೆಯ ದಿನದಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬ ಮಾಡಬೇಕು. ಆ 7 ದಿವಸವೂ ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕೇ ಹೊರತು ನಿಮ್ಮ ದೇಶದಲ್ಲೆಲ್ಲ ಹುಳಿ ಹಿಟ್ಟಾಗಲಿ ಹುಳಿಯಾಗಲಿ ನಿಮ್ಮ ಬಳಿಯಲ್ಲಿ ಇರಲೇ ಕೂಡದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಸ್ರಾಯೇಲರು ಐಗುಪ್ತವನ್ನು ಬಿಟ್ಟ ನಂತರ ಅವರು ತಮ್ಮ ಜೊತೆಯಲ್ಲಿ ಹಿಟ್ಟು ನಾದುವ ಕೊಣವಿಗಳನ್ನು, ಹಿಟ್ಟನ್ನು ತಮ್ಮ ಪ್ರಯಾಣದಲ್ಲಿ ತೆಗೆದುಕೊಂಡು ಹೋದರು. ನೋಡಿರಿ, ಆ ಹಿಟ್ಟು ಹುಳಿ ಇಲ್ಲದ ಹಿಟ್ಟಾಗಿತ್ತು. ಮತ್ತು ಅವರು 7 ದಿವಸದವರೆಗೆ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವುದು ಮಾತ್ರವಲ್ಲ, ಆ ಹುಳಿಯು ಅವರ ಜೊತೆಯಲ್ಲಾಗಲಿ ಅಥವಾ ಅವರ ಮಧ್ಯದಲ್ಲಾಗಲಿ ಇರಬಾರದೆಂದು ದೇವರು ಬಯಸಿದ್ದನು. ಪ್ರಿಯರೇ, ಹಾಗೆಯೇ ಮುಂದುವರೆದು ನಾವು 8ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆ ದಿನದಲ್ಲಿ ನೀವು ನಿಮ್ಮ ಮಕ್ಕಳಿಗೆ, ನಮ್ಮ ಜನವು
ಐಗುಪ್ತ ದೇಶದಿಂದ ಹೊರಟು ಬಂದಾಗ ಯೆಹೋವನು ನಮಗೋಸ್ಕರ ಮಾಡಿದ್ದನ್ನು ನೆನೆಸುವುದಕ್ಕಾಗಿ ಈ ಆಚರಣೆಯನ್ನು ನಡೆಸುತ್ತೇವೆಂಬುದಾಗಿ ತಿಳಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ಆಚರಣೆಯು ಒಂದು ಸಂತತಿಯಿಂದ ಮತ್ತೊಂದು ಸಂತತಿಗೆ ವರ್ಗಾಯಿಸಬೇಕಾಗಿತ್ತು. ಯಾಕಂದರೆ ದೇವರು ಅವರನ್ನು ಐಗುಪ್ತದಿಂದ ಬಿಡಿಸಿದ್ದನ್ನು ಅವರೆಲ್ಲ ತಿಳಿದುಕೊಳ್ಳಬೇಕಾಗಿತ್ತು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ವಿಮೋಚನಕಾಂಡ ಪುಸ್ತಕ 13ನೇ ಅಧ್ಯಾಯ 9-12 ವಚನಗಳನ್ನು ಗಮನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೆಹೋವನು ತನ್ನ ಭುಜಬಲದಿಂದ ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದ ನಾದದರಿಂದ ಆತನ ನಿಯಮವನ್ನು ಕುರಿತು ನೀವು ಮಾತಾಡಬೇಕೆಂಬುದಕ್ಕಾಗಿ ಈ ಆಚಾರವು ನಿಮಗೆ ಕೈಯಲ್ಲಿ ಕಟ್ಟಿಕೊಂಡಿರುವ ದಾರದಂತೆಯೂ ಹುಬ್ಬುಗಳ ನಡುವೆ ಕಟ್ಟಿಕೊಂಡಿರುವ ಜ್ಞಾಪಕ ಪಟ್ಟಿಯಂತೆಯೂ ಇರುವುದು. ವರುಷಕ್ಕೆ ನಿಯಮಿತವಾದ ಕಾಲದಲ್ಲಿ ನೀವು ಈ ಆಚಾರವನ್ನು ನಡೆಸಬೇಕು. ಯೆಹೋವನು ತಾನು ನಿಮಗೂ ನಿಮ್ಮ ಪಿತೃಗಳಿಗೂ ಕೊಟ್ಟ ಪ್ರಮಾಣ ವಚನದ ಮೇರೆಗೆ ನಿಮ್ಮನ್ನು ಕಾನಾನ್ಯರ ದೇಶಕ್ಕೆ ಬರಮಾಡಿ ಆ ದೇಶವನ್ನು ನಿಮಗೆ ಕೊಟ್ಟ ನಂತರ ನಿಮ್ಮಲ್ಲಿಯೂ ನಿಮ್ಮ ಪಶುಗಳಲ್ಲಿಯೂ ಹುಟ್ಟುವ ಪ್ರಥಮ ಗರ್ಭವನ್ನೆಲ್ಲ ಗಂಡಾದ ಪಕ್ಷಕ್ಕೆ ಯೆಹೋವನ ಭಾಗವೆಂದು ತಿಳಿದುಕೊಂಡು ಆತನಿಗೆ ಸಮರ್ಪಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇಸ್ರಾಯೇಲ್ ಮಕ್ಕಳಿಗೆ ಸಂಬಂಧಿಸಿದ ಸಕಲ ಪಶುಗಳ ಚೊಚ್ಚಲಾದವುಗಳೆಲ್ಲವೂ ದೇವರಿಗೆ ಸೇರಿದ್ದವು ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 13ನೇ ಅಧ್ಯಾಯ 13ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಕತ್ತೆಯ ಚೊಚ್ಚಲು ಮರಿಗೆ ಬದಲಾಗಿ ಕುರಿಮರಿಯನ್ನು ಕೊಟ್ಟು ಆ ಕತ್ತೆ ಮರಿಯನ್ನು ಬಿಡಿಸಿಕೊಳ್ಳಬಹುದು. ಹಾಗೆ ಬಿಡಿಸಲೊಲ್ಲದೆ ಹೋದರೆ ಅದರ ಕುತ್ತಿಗೆ ಮುರಿದು ಕೊಲ್ಲಬೇಕು. ಮನುಷ್ಯರ ಚೊಚ್ಚಲು ಗಂಡನ್ನಾದರೋ ಬದಲು ಕೊಟ್ಟು ಬಿಡಿಸಿಕೊಳ್ಳಲೇಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕುರಿಮರಿಯನ್ನು ಕೊಟ್ಟು ಕತ್ತೆಯ ಮರಿಯನ್ನು ಬಿಡಿಸಿಕೊಳ್ಳಬಹುದೆಂದು ದೇವರು ಹೇಳುತ್ತಿರುವುದಕ್ಕೆ ಕಾರಣವೇನೆಂದರೆ, ಕತ್ತೆಯ ಮರಿಯು ಅಶುದ್ಧ ಪ್ರಾಣಿಗಳಲ್ಲೊಂದಾಗಿತ್ತು ಮತ್ತು ಅದು ಯಜ್ಞಕ್ಕೆ ಉಪಯೋಗವಾಗುತ್ತಿರಲಿಲ್ಲ. ಹೀಗಾಗಿ ಯಜ್ಞಕ್ಕೆ ಬೇಕಾದ ಶುದ್ಧ ಪಶುಗಳಲ್ಲಿ ಒಂದಾದ ಕುರಿಮರಿಯನ್ನು ಕೊಟ್ಟು ಕತ್ತೆಯ ಮರಿಯನ್ನು ಬಿಡಿಸಿಕೊಳ್ಳಬೇಕಾಗಿತ್ತು. ಮುಂದೆ ಮಾನವರ ಚೊಚ್ಚಲಾದದ್ದನ್ನು ಹೇಗೆ ಬೆಳ್ಳಿಯನ್ನು ಕೊಟ್ಟು ಬಿಡಿಸಿಕೊಳ್ಳುವುದರ ಕುರಿತಾಗಿ ನಾವು ನೋಡಲಿದ್ದೇವೆ. ನೋಡಿರಿ ಪ್ರಿಯರೇ, ಬೆಳ್ಳಿಯು ವಿಮೋಚನೆಯ ಹಣವಾಗಿತ್ತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 13ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಇನ್ನು ಮೇಲೆ ನಿಮ್ಮ ಮಕ್ಕಳು ಇದು ಯಾತಕ್ಕೆ ಎಂದು ವಿಚಾರಿಸುವಾಗ ನೀವು ಅವರಿಗೆ, ನಾವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ಯೆಹೋವನು ಭುಜಬಲದಿಂದ ನಮ್ಮನ್ನು ಬಿಡಿಸಿದನು. ಫರೋಹನು ಹಠ ಹಿಡಿದು ನಮ್ಮನ್ನು ಹೋಗಗೊಡಿಸದೇ ಇದ್ದಾಗ ಯೆಹೋವನು ಐಗುಪ್ತ ದೇಶದಲ್ಲಿದ್ದ ಮನುಷ್ಯರ ಚೊಚ್ಚಲು ಮಕ್ಕಳನ್ನು, ಪಶುಗಳ ಚೊಚ್ಚಲು ಮರಿಗಳನ್ನು, ಅಂತೂ ಆ ದೇಶದ ಚೊಚ್ಚಲಾಗಿದ್ದದ್ದನ್ನೆಲ್ಲ ಸಂಹಾರ ಮಾಡಿದನು. ಆದ ಕಾರಣ ಗಂಡಾದ ಪ್ರಥಮ ಗರ್ಭವನ್ನೆಲ್ಲ ನಾವು ಯೆಹೋವನಿಗೆ ಸಮರ್ಪಿಸುವುದುಂಟು. ಮನುಷ್ಯರಿಂದಾದ ಪ್ರಥಮ ಗರ್ಭವನ್ನಾದರೋ ಬದಲು ಕೊಟ್ಟು ಬಿಡಿಸುತ್ತೇವೆ ಎಂದು ಹೇಳಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರತಂದಿರುವನು ಎಂಬುದನ್ನು ಜ್ಞಾಪಕಪಡಿಸುವುದಕ್ಕಾಗಿ ಈ ಆಚರಣೆಯು ಇರಬೇಕಾಗಿತ್ತು. ಚೊಚ್ಚಲಾದ ಗಂಡು ಮಕ್ಕಳನ್ನು ಬೆಳ್ಳಿ ಕೊಟ್ಟು ಬಿಡಿಸಬೇಕಾಗಿತ್ತು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18 ಹಾಗೂ 19ನೇ ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಎಂಬುದಾಗಿ. ಮುಂದುವರಿದು ನಾವು ಪ್ರಿಯರೇ 17ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಫರೋಹನು ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಷ್ಟಿಯರ ದೇಶದೊಳಗಣ ಮಾರ್ಗ ಹತ್ತಿರವಿದ್ದರೂ ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರ ಬಳಿಯಲ್ಲಿರುವ ಮರಳು ಕಾಡಿನ ದಾರಿಯಲ್ಲಿಯೇ ಸುತ್ತಾಗಿ ನಡೆಸಿಕೊಂಡು ಹೋದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇಸ್ರಾಯೇಲರು ಈಗಷ್ಟೇ ತಾನೇ ದಾಸತ್ವದಿಂದ ಹೊರಬಂದಿದ್ದರು ಮತ್ತು ಅವರು ಯುದ್ಧಕ್ಕಾಗಿ ಸಿದ್ಧರಾಗಿರಲಿಲ್ಲ. ನೋಡಿರಿ, ದೇವರು ಅವರಿಗೆ ನೀಡಿದ ಸ್ಥಳಕ್ಕೆ ಹೋಗಲು ಇದ್ದಂಥ ಅತಿ ಹತ್ತಿರದ ಮಾರ್ಗವು ಅದು ಸಮುದ್ರ ತೀರದ ಮಾರ್ಗವಾಗಿತ್ತು. ಐಗುಪ್ತದ ದಾಸತ್ವದಿಂದ ಹೊರಬಂದ ಇಸ್ರಾಯೇಲರ ಬಳಿಯಲ್ಲಿ ಯುದ್ಧದ ಸಾಮಗ್ರಿಗಳು ಇರಲಿಲ್ಲವಾದ್ದರಿಂದ ದೇವರು ಬಹುಕೃಪೆಯಿಂದ ಅವರನ್ನು ಮರಳುಗಾಡಿನ ಮಾರ್ಗವಾಗಿ ಕರೆದುಕೊಂಡು ಹೋದನು.
ಅದು ಆ ಸ್ಥಳಕ್ಕೆ ದೀರ್ಘವಾದಂಥ ಮಾರ್ಗವಾಗಿತ್ತು. ಆದರೆ ಯಾವ ಯುದ್ಧವಿಲ್ಲದೆ ಅವರು ಅಲ್ಲಿಗೆ ಹೋಗಿ ಸೇರುವವರಾಗಿದ್ದರು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಮರಳುಗಾಡಿನಿಂದ ವಾಗ್ದಾನದ ದೇಶದವರೆಗೆ ಹೋಗಲು 40 ವರ್ಷಗಳು ಹಿಡಿದವು. ಅಷ್ಟರೊಳಗೆ ಅವರು ಸೈನ್ಯವನ್ನು ಹೊಂದಿದ್ದರು ಮತ್ತು ಯುದ್ಧಕ್ಕೋಸ್ಕರ ಸಜ್ಜಾದರು. ಇದನ್ನು ನಾವು ಮುಂದೆ ಧ್ಯಾನಿಸಲಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಒಂದು ವೇಳೆ ದೇವರು ಅವರನ್ನು ಅದ್ಭುತಗಳನ್ನು ಮಾಡುವುದರ ಮೂಲಕ ಬಿಡಿಸಬಹುದಿತ್ತಲ್ಲ ಎಂಬುದಾಗಿ ಯಾರಾದರೂ ಕೇಳಬಹುದು. ಆದರೆ ದೇವರು ಹಾಗೆ ಮಾಡುತ್ತಿಲ್ಲ. ಯಾಕಂದರೆ ನಮ್ಮ ದೇವರು ಕ್ರಮದ ದೇವರಾಗಿದ್ದಾನೆ ಮತ್ತು ಆತನು ಒಂದು ಕ್ರಮವನ್ನು, ಯೋಜನೆಯನ್ನು ಹೊಂದಿದವನಾಗಿ ಅವರನ್ನು ನಡೆಸುತ್ತಾ ಇದ್ದಾನೆ. ಆತನಿಗೆ ಮಹಿಮೆ ಉಂಟಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಕಾಂಡ ಪುಸ್ತಕ 13ನೇ ಅಧ್ಯಾಯ 18ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನು ಈ ಜನರಿಗೆ ಯುದ್ಧ ಪ್ರಾಪ್ತವಾದರೆ ಅವರು ಧೈರ್ಯಗೆಟ್ಟು ಐಗುಪ್ತ ದೇಶಕ್ಕೆ ಹಿಂದಿರುಗಾರು ಅಂದುಕೊಂಡನು. ಇಸ್ರಾಯೇಲರು ಯುದ್ಧ ಸನ್ನದ್ಧರಾಗಿ ಐಗುಪ್ತ ದೇಶದಿಂದ ಹೊರಟರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಯುದ್ಧ ಸನ್ನದ್ಧರಾಗಿ ಎಂಬ ಪದವು ಬಹು ಆಸಕ್ತಿಕರವಾಗಿದೆ. ನೋಡಿರಿ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಬಂದಾಗ ಅವರು ಸುಮ್ಮನೆ ಒಂದು ದೊಡ್ಡ ಸಮೂಹವಾಗಿ ಬರದೆ ಸಂಘಟಿತ ರೀತಿಯಲ್ಲಿ ಬಂದರು. ಅವರಿಗೆ ಸೈನ್ಯವಿರಲಿಲ್ಲ. ಆದರೆ ಅವರು ಉತ್ತಮ ವ್ಯವಸ್ಥೆ ಕ್ರಮವನ್ನು ಅನುಸರಿಸಿ ಐಗುಪ್ತ ದೇಶದಿಂದ ಹೊರಟರು. ಮತ್ತು ಯಾರಾದರೂ ಅವರನ್ನು ಮರುಭೂಮಿಯಲ್ಲಿ ನೋಡಿದ್ದರೆ ಅಲ್ಲಿ ಒಂದು ಬಹು ಕ್ರಮಬದ್ಧವಾದ ಮತ್ತು ಸಂಘಟಿತವಾದ ಗುಂಪು ಚಲಿಸುತ್ತಿರುವುದನ್ನು ನೋಡುತ್ತಿದ್ದರು. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಈ ವಾಕ್ಯ ಭಾಗವನ್ನು ನೀವು ಓದಿಕೊಂಡು ಕಾರ್ಯಕ್ರಮವನ್ನು ಆಲಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ದೇವರಾತ್ಮನ ಸಹಾಯದಿಂದ ಇದುವರೆಗೆ ಸಜೀವ ವಾಕ್ಯವನ್ನು ಧ್ಯಾನಿಸಿದೆವು. ಯೆಹೋವನ ಕಣ್ಮಣಿ, ಹೌದು, ಆತನ ಚೊಚ್ಚಲು ಮಗನಂತಿದ್ದ ಇಸ್ರಾಯೇಲ್ಯರನ್ನು ಸುಮಾರು 430 ವರ್ಷಗಳ ಕಾಲ ದಾಸತ್ವದಲ್ಲಿ ಬಿಟ್ಟೀ ಕೆಲಸ ಮಾಡಿಸಿದ ಐಗುಪ್ತ್ಯರ ಚೊಚ್ಚಲು ಮಕ್ಕಳನ್ನು ಆತನು ಸಂಹರಿಸಿದನು. ಇಸ್ರಾಯೇಲ್ಯರ ಚೊಚ್ಚಲು ಮಕ್ಕಳಾದರೋ ಅವರು ವಾಸಿಸುತ್ತಿದ್ದ ಮನೆ ಬಾಗಿಲಿನ ಮೇಲೆ ಹಚ್ಚಿದ್ದ ಪಸ್ಕ ಹಬ್ಬದ ಕುರಿಮರಿಯ ರಕ್ತದ ನಿಮಿತ್ತ ಜೀವದಿಂದ ಉಳಿದುಕೊಂಡರು. ನಮ್ಮ ಮೇಲೆ ಶಿಲುಬೆಯ ಮೇಲೆ ಯಜ್ಞವಾದ ಯೇಸುವಿನ ರಕ್ತವು ಹಚ್ಚಲ್ಪಟ್ಟಿರುವುದಾದರೆ ಕೆಡುಕನ ಅಗ್ನಿಬಾಣಗಳಿಂದ ನಾವು ಕಾಪಾಡಲ್ಪಡುತ್ತೇವೆ. ಹೀಗಾಗುವಂತೆ ಆತನ ಕೃಪೆಯು ಯಾವಾಗಲೂ ನಿಮ್ಮೆಲ್ಲರೊಂದಿಗೆ ಇರಲಿ.